ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಬರೀ ಪಟಾಗಳ ಬಗ್ಗೆ ನೋಡ್ತೀವಿ, ಓಕೆನಾ. ಸೊ ಪಟಾಗಳು ಯಾವಾಗ ಬಿಡಬೇಕು, ಯಾವ ಥರ ಕೇರ್ ಮಾಡ್ಕೊಂಡ್ಬಿಡ್ಬೇಕು ಪಟಾನ ಅನ್ನೋದು ನೋಡೋಣ. ತುಂಬ ಜನಕ್ಕೆ ಇನ್ನೊಂದೇನಂತಂದರೆ ಪಟಾನ ಯಾವಾಗ ಬಿಡಬೇಕು ಕರೆಕ್ಟ್ ಟೈಮ್ಸ್ ಗೊತ್ತಿರೋಲ್ಲ. ಸೊ ಅದನ್ನ ಒಂದು ಚಿಕ್ಕ ಕ್ಲೂ ಥರ ಐತೆ, ಅದರಲ್ಲೇ ಹೇಳ್ತೀನಿ ನಾನು ನಿಮಗೆ. ಅದನ್ನ ನೋಡಿಕೊಂಡೆ ನೀವು ಪಟ್ಟ ಹಾರಿಸ್ಬೋದಾ ಇಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಬಿಡ್ಬೋದು, ಓಕೆನಾ. ಸೊ ವೀಡಿಯೋ ನೆನ್ಗಂಟ ನೋಡಿ, ಸ್ವಲ್ಪ ಯೂಸ್ಫುಲ್ ವಿಡಿಯೋ ಇದು ನಿಮಗೆ, ಓಕೆನಾ. ಎಲ್ಲರಿಗೂ ಯಾರ್ಯಾರು ಅಕ್ಕಿಗಳು ಬಿಡಬೇಕು, ಅಕ್ಕಿ ಪಟಾಗಳು ಮಾಡಿಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಇದೊಂಥರ ಯೂಸ್ಫುಲ್ ವಿಡಿಯೋ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ವೀಡಿಯೋನ ಎಂಡ್ಗಂಟ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೆ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 73Kಗೆ ತುಂಬಾ ಹತ್ರ ಇದ್ದೀವಿ, ಆದಷ್ಟು ಬೇಗ 73K ಕಂಪ್ಲೀಟ್ ಮಾಡೋಣ. ರೀಚು ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಒಳ್ಳೆ ರೀಚ್ ಸಿಗ್ತೈತೆ, ಒಳ್ಳೆ ವ್ಯೂಸ್ ಎಲ್ಲ ಬರ್ತಾಯಿದೆ ಚೆನ್ನಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಗೈಸ್. ಇವಾಗ ನಾವು ಪಟಾಗಳ ಬಗ್ಗೆ ನೋಡೋಣ. ನಾವು ಫಸ್ಟು ಒಂದು ಲೆವೆಲ್ಲಿಂದ ಹೋಗೋಣ. ನಾವು ಇವಾಗ ಫಸ್ಟ್ ಬಂದುಬಿಟ್ಟು ಪಟಾನ ಯಾವಾಗ ಕೈಗೆ ಎತ್ಕೊಳ್ಬೇಕು, ಆ ಸೈಜ್ ಪಟಾಗಳು ಹೆಂಗಿರುತ್ತೆ ಅದನ್ನ ನೋಡೋಣ ಬನ್ನಿ. ಓಕೆ ಗೈಸ್, ನಿಮ್ಗೆ ಇಲ್ಲಿ ಒನ್ ಟೈಪ್ ಆಫ್ ಪಟಾಗಳು ತೋರಿಸ್ತೀನಿ. ಇದು ಏನಂತಂದರೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಲೆಕ್ಕ ಅಂದ್ಕೊಳ್ಳಿ, ನಮಗೆ ಇವಾಗ 3 ಥರ ಪಟ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿತ್ತು ನನಗೆ. ಆ 3 ಥರ ಪಟ್ಟ ಕೂಡ ಇವಾಗ ನಮ್ಮ ಹತ್ರ ಐತೆ. ಸೊ ಅದ್ರ ಬಗ್ಗೆ ನಾನು ಇವಾಗ ಕರೆಕ್ಟಾಗಿ ನಿಮಗೆ ಲೈವಾಗಿ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಫಸ್ಟು ಬಂದುಬಿಟ್ಟು ಈ ಏಜ್ ಪಟ್ಟಾಗಳನ್ನ ಅಂದರೆ ಇದು ಅಪ್ಪ ಅಮ್ಮ ಇನ್ನೂ ಫೀಡಿಂಗಲ್ಲಿ ಇರುತ್ತೆ, ಅಪ್ಪ ಅಮ್ಮ ಜೊತೆನೇ ಇರ್ತವೆ ಪಟ್ಟಾಗಳು. ಬಟ್ ಇದನ್ನ ನಾವು ಕೈಗೆ ಎತ್ಕೊಬೋದು, ಅಂದರೆ ಇದಕ್ಕೆ ನಾವು ಫೀಡಿಂಗ್ನ ಸ್ಟಾರ್ಟ್ ಮಾಡ್ಕೊಬೋದು. ಸೊ ಇವಾಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಬ್ರೋ ಇವಾಗ ನೀವು ಫೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅಪ್ಪ ಅಮ್ಮನೇ ಹೆಂಗಿದ್ರು ತಿನ್ನಿಸ್ತಾ ಐತೆ, ಸೊ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದೀರಾ. ಇದರಿಂದ ಅಕ್ಕಿಗೆ ಏನು ಬೆನಿಫಿಟ್ಟು ಮತ್ತು ಫೀಡಿಂಗ್ ಮಾಡಬೇಕಾ ಬೇಡವಾ, ಏನಕ್ಕೆ ಮಾಡಲೇಬೇಕು, ನೆಸಸರಿ ಏನೈತೆ ಅನ್ನೋದನ್ನ ನಾವು ಇವಾಗ ನೋಡೋಣ, ಓಕೆನಾ. ಸೊ ಲೈಕ್ ಇವಾಗ ಅರ್ಥ ಮಾಡ್ಕೊಳ್ಳಿ, ಇಷ್ಟಿರೋ ಪಟ್ಟಾಗೆ ಅಪ್ಪ ಅಮ್ಮ ಇಷ್ಟಿಷ್ಟು ಮೇವು ಕೊಡುತ್ತೆ, ಓಕೆನಾ. ಇಷ್ಟಾಗಿರೋ ಪಟ್ಟಾಗೆ ಅಪ್ಪ ಅಮ್ಮ ಇಷ್ಟಿಷ್ಟು ಮೇವು ಕೊಡಬೇಕಾಗುತ್ತೆ. ಅದರಲ್ಲಿ ಅವೇ ಅಷ್ಟು ತಿಂತಾವೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಪಟ್ಟಾಗಳಿಗೆ ಹೆಂಗೋ ಹೊಟ್ಟೆ ತುಂಬಿಸ್ತವೆ. ಅವಾಗೇನಾಗುತ್ತೆ, ಅಪ್ಪ ಅಮ್ಮಂಗೆ ಮೇವು ಉಳಿಯಲ್ಲ ಒಂದು, ಓಕೆನಾ. ಒಂದು ಅಲ್ಲಿ ಎಫೆಕ್ಟ್ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದು ಅಪ್ಪ ಅಮ್ಮ ವೀಕ್ ಆಗುತ್ತೆ, ಇನ್ನೊಂದು ಸಫಿಷಿಯೆಂಟ್ ಮೇವು ಇಷ್ಟೇ ಕೊಡಬೇಕು ಅಂತ ಇರುತ್ತಲ್ವ, ಅಷ್ಟು ಮೇವನ್ನ ಫುಲ್ಫಿಲ್ ಆಗಿ ಕೊಡೋಕ್ಕಾಗಲ್ಲ ಇವಕ್ಕೆ, ದೊಡ್ಡ ಅಕ್ಕಿಗಳಿಗೆ ಈ ಪಟ್ಟಗಳಿಗೆ ಕೊಡೋಕ್ಕಾಗಲ್ಲ. ಸೊ ಅವಾಗೇನಾಗುತ್ತೆ, ಈ ಕಡೆ ಪಟ್ಟನೂ ಕೂಡ ಚಿಕ್ಕಲ್ಲಿ ಬೀಳುತ್ತೆ. ಸೊ ಎಫೆಕ್ಟ್ ಎಲ್ಲೆಲ್ಲಿ ಬಿತ್ತು, ಒಂದು ಅಪ್ಪ ಅಮ್ಮ ಮೇಲೂ ಬಿತ್ತು, ಇನ್ನೊಂದು ಪಟ್ಟಗಳ ಮೇಲೂ ಬಿತ್ತು, ಓಕೆನಾ. ಸೊ ಅದರಿಂದ ನಾವೇನು ಮಾಡಬೇಕಂದ್ರೆ ಈ ಸೈಜ್ ಆದಮೇಲೆ ಪಟ್ಟಗಳನ್ನ ನೀವು ಕಡಲೆ ಬೀಜ ಆ ಥರದ್ದು ಹೊಡಿಬೋದು, ಓಕೆನಾ. ಈ ಪಟ್ಟಗಳಿಗೆ ನೀವು ಕಡಲೆಕಾಳು ಹೊಡಿಬೋದು. ಸೊ ಕಡಲೆಕಾಳು ನೋಡಿ, ಈ ಥರ ನೆನೆಸಿಕೊಂಡಿರೋ ಕಡಲೆಕಾಳು. ಸೊ ಕಡಲೆಕಾಳನ್ನ ನೀವು ಕೊಟ್ಕೊಂಬಂದರೆ ಆರಾಮಾಗಿ ಒಳ್ಳೆ ಸೈಜ್ ಬರುತ್ತೆ, ಪುಕ್ಕಾಗಿರುತ್ತೆಲ್ಲ ನಿಮ್ಗೆ ಬೇಗ ಆಗುತ್ತೆ, ಅಕ್ಕಿ ಚಿಕ್ಕಲ್ಲಿ ಬೀಳಲ್ಲ. ನೋಡಿ ಈ ಥರ ಮೂಳೆ ನೋಡಿ, ಈ ಥರ ಮೂಳೆ ಒಂದೊಂದು ಪಟಾಗಳು ನೀವು ಎದ್ದು ಕಾಣಿಸ್ತಾ ಇರುತ್ತೆ ನೋಡಿ, ಇದರಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಅಪ್ಪ ಅಮ್ಮ ಫೀಡಿಂಗ್ ಮಾಡೈತೆ ಚೆನ್ನಾಗೇ, ಈ ಥರ ಚಿಕ್ಕಲ್ಲಿ ಬೀಳಬಾರ್ದು, ಓಕೆನಾ. ಅದರಿಂದ ನೀವು ಈ ಥರದ್ದು ಅದೊಂದು 20 ಮತ್ತು ಇದೊಂದು 5 ಕೊಡಿರಿ, ಕಡಲೆ ಬೀಜ ಒಂದು 5 ಕೊಡಿರಿ. ತುಂಬ ಹೆವಿ ಪ್ರೋಟೀನ್ ಇದು, ಮತ್ತು ಈ ಕಡಲೆ ಬೀಜ ಮತ್ತು ಈ ಕಡಲೆಕಾಳು ಏನೈತೆ ಪಟ್ಟಾಗಳಿಗೆ ಮತ್ತು ಪಾರಿವಾಳಗಳಿಗೆ ಎಲ್ಲದಕ್ಕೂ ಹೆವಿ ಪ್ರೋಟೀನ್, ಓಕೆನಾ. ಹೆವಿ ಸೋರ್ಸ್ ಆಫ್ ಪ್ರೋಟೀನ್ ಇದು. ಸೊ ಅದರಿಂದ ನೀವು ಇದನ್ನು ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಅಕ್ಕಿಗಳಿಗೆ, ಓಕೆನಾ. ಇದು ನಿಮಗೆ ಒಂದು ಸೈಡು, ಇದನ್ನೆಲ್ಲ ಒಂದು ಸೈಡಿಗೆ ಹಾಕೊಂಡ್ಬಿಡೋಣ, ಹೌದಲ್ವಾ. ಈ ಪಟ್ಟಾಗಳಿಗೆ ಇಷ್ಟು ಫೀಡಿಂಗ್ ಮಾಡೋದು. ಬ್ರೋ ಇವಾಗ ನೀವು ಹೇಳ್ಬೋದು, ಬ್ರೋ ಇಷ್ಟು ದಪ್ಪ ಐತೆ ಕಡಲೆಕಾಳುಗಳು, ಅಕ್ಕಿಗಳು ಜೀರ್ಣ ಮಾಡ್ಕೊಳುತ್ತಾ ಇಲ್ವಾಗ, ಇಷ್ಟು ನಂಬ್ತಿರೋ ಬಿಡ್ತಿರೋ. ನಾನು ಆ ಸೈಜ್ ಪಟ್ಟ ಇಲ್ಲೇನು ಪಟ್ಟ ಐತೆ ನೋಡಿ, ಈ ಸೈಜ್ ಪಟ್ಟಾಗಿಲ್ಲ. ನಾನು ಹತ್ತತ್ರ 60-70 ಕಡಲೆ ಹೊಡಿತೀನಿ, 60-70 ಕಡಲೆ. ಅದು ಇವಾಗ ನಾನು ಹೊಡೆದ್ಬಿಟ್ಟು ಹೋದರೆ ಬೆಳಗ್ಗೆ ಅಷ್ಟರಲ್ಲಿ ಆರಾಮಾಗಿ ಕರಗಿಸ್ಕೊಂಡಿರುತ್ತೆ. ಅಕ್ಕಿಗೆ ಆ ಶಕ್ತಿ ಐತೆ, ತಲ್ಲೇನೇ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಹೊಡೀರಿ. ಈ ಸೈಜ್ ಪಟ್ಟಾಗ ನೀವು ಒಂದು 10-15 ಅಂತೂ ಆರಾಮಾಗಿ ಹೊಡಿಬೋದು, ಆರಾಮಾಗಿ ಕರಗಿಸ್ಕೊಳ್ಳುತ್ತೆ, ಆರಾಮಾಗಿ ಒಳ್ಳೆ ಸೈಜ್ ಬರುತ್ತೆ. ಇದಕ್ಕೆಲ್ಲ ನೀವು 50 ಗಂಟೆ ಹೊಡಿಬೋದು, ಓಕೆನಾ. 50 ಗಂಟೆ ಅಂದರೆ ಒಂದು ಅಂದಾಜು ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಣ್ಣ ಐತೆ ಎಷ್ಟು ದಪ್ಪ ಐತೆ ಅಂತ. ಜಂಗ್ಲಿ ಅಕ್ಕಿಗಳಿಗೆ ತಿನ್ನೋಕ್ಕೆ ಬಿಡೋದು ಹೆಚ್ಚು, ಅದರಲ್ಲಿ ನಮ್ಮ ಅಕ್ಕಿಗಳನ್ನ ಕಚ್ಚಿ ಓಡಿಸೋದು. ಇದು ಹೆವಿ ಅಂತೇಳಿ ತೀಕ, ಇದೊಂದು ಐತಲ್ಲ, ಇದಕ್ಕೆ ಮಾತ್ರ ಹೆವಿ ತೀಕ ಅಂತೇಳಿ ನಾನು ತಿನ್ನೋಕೆ ಬಿಡೋದೇ ಹೆಚ್ಚು, ಅದರಲ್ಲಿ ನಮ್ಮ ಅಕ್ಕಿನೇ ಕಚ್ಚಿ ಓಡಿಸೈತೆ, ಓಕೆನಾ. ಈ ಪಟ್ಟಾಗಳದ್ದು ಇಷ್ಟು ಸುದ್ದಿ ಆದರೆ ಇನ್ನೂ 2 ಟೈಪ್ ಆಫ್ ಪಟ್ಟಾಗಳೈತೆ, ಓಕೆನಾ. ಇಲ್ಲಿಂದ ನೀವು ಇನ್ನೊಂದೇನಂತಂದರೆ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿರ್ತೈತೆ ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗ್ತೈತೆ, ಗೊತ್ತಾ. ಎಲ್ಲದರಲ್ಲೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಪಟ್ಟಾಗಳಿಂದ ಸಾಕಿರ್ತೀವಿ, ಅಕ್ಕಿ ದೊಡ್ಡದಾಗ್ತಾ ಅಷ್ಟು ಚೆನ್ನಾಗಿ ನಮಗೂ ಆರಿ ತೋರಿಸುತ್ತೆ, ಓಕೆನಾ. ಇವಾಗ ಈ ಅಕ್ಕಿನ ನಾವು ಕಂಪ್ಲೀಟಾಗಿ ಅಪ್ಪ ಅಮ್ಮಯಿಂದ ದೂರನೇ ಮಾಡಿಬಿಟ್ಟಿರ್ತೀವಿ ಅಂದ್ಕೊಳ್ಳಿ. ಕೆಲವೊಂದು ಟೈಮಿಂಗ್ಸಲ್ಲಿ ಅಪ್ಪ ಅಮ್ಮ ಜೊತೆನೇ ಇರುತ್ತೆ, ಬಟ್ ನಾವು ಇವಾಗ ದೂರನೇ ಮಾಡಿಬಿಟ್ಟಿದ್ದೀರಿ ಕಂಪ್ಲೀಟಾಗಿದ್ರೆ. ಅಪ್ಪ ಅಮ್ಮ ಇಲ್ಲಿ ಇಲ್ಲವೇ ಇಲ್ಲ ಹೇಳ್ಬೇಕಂದ್ರೆ ಇನ್ನೊಂದು. ಸೊ ಇದಕ್ಕೆಲ್ಲ ನಾವು ಚೆನ್ನಾಗಿ ಏನು ಮಾಡಬೇಕಂತಂದರೆ ಒಳ್ಳೆ ಫೀಡಿಂಗ್ ಕೊಡಬೇಕು ನೋಡಿ. ಅದೇ ಥರ ಕಡಲೆಕಾಳು
ಕಾಳು ಒಂದು 50 ಹೊಡಿತೀನಿ, ಮತ್ತು ಕಡಲೆ ಬೀಜ ಒಂದು 10. ಆವಾಗ ಪ್ರೋಟೀನು ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ. ಓಕೆನಾ, 2 ಆಯಿತು ನೋಡಿ. ಈ ಥರದೊಂದು ಪಟ್ಟಾಗೆ, ಈ ಥರದ್ದು ಈ ಏಜ್ ಪಟ್ಟಾಗೆ, ಮತ್ತು ಇಲ್ಲೇನು ಕಾಣಿಸ್ತಾ ಇದೆ ಇರಪ್ಪ ಒಂದು ನಿಮಿಷ ನೋಡಿ. ಈಗ ಈ ಏಜ್ ಪಟ್ಟ ಏನು ಕಾಣಿಸ್ತಿದೆ ಅಲ್ವಾ, ಈ ಏಜ್ ಪಟ್ಟಗಳಿಗೆ ಮತ್ತು ಅಲ್ಲಿ ತೋರಿಸಿದ್ನಲ್ವ ಆ ಏಜ್ ಪಟ್ಟಗಳಿಗೆ ಒಳ್ಳೆ ಫೀಡಿಂಗ್ ಬರಬೇಕು. ಓಕೆನಾ, ಫಸ್ಟು ಒಳ್ಳೆ ಫೀಡಿಂಗ್ ಬರಬೇಕು. ಅಕ್ಕಿ ಸ್ಟ್ರೆಂತಾಗಿ ಬರಬೇಕು. ನಮಗೆ ಸ್ಟ್ರೆಂತಾಗಿದ್ದರೆ ಅಕ್ಕಿಗಳು ಎಷ್ಟು ಸ್ಟ್ರೆಂತ್ ಇರುತ್ತೆ ಬಾಡೀಲಿ ಅಷ್ಟು ನಿಮ್ಗೆ ಚೆನ್ನಾಗಿ ಆಡುತ್ತೆ ಅಕ್ಕಿ. ಓಕೆನಾ, ಇವಾಗ ಇದಕ್ಕೆ ಫೀಡಿಂಗ್ ಮಾಡೋದು ಹೇಳಿದ್ದೀನಿ. ಇದಕ್ಕೂ ಅಷ್ಟೇ ಎಷ್ಟೆಷ್ಟು ಫೀಡಿಂಗ್ ಮಾಡಬೇಕು. ಮತ್ತು ಇನ್ನೊಂದು, ಈ ಏಜಲ್ಲಿ ಪಟ್ಟಗಳನ್ನ ಜಾಸ್ತಿ ರೆಕ್ಕೆಗಳು ಈ ಥರ ಹೊಡಿಯೋಕ್ಕೆ ಬಿಡಬೇಡ್ರಿ. ಮತ್ತು ಇನ್ನೊಂದು, ರೆಕ್ಕೆಗಳನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಇವಾಗ ರೆಕ್ಕೆಗಳು ಕ್ಲೀನಾಗಿದ್ದರೆ ಇನ್ನು ಇದು ಕಳ್ಳಿ ಇನ್ನೆರಡು ತಿಂಗಳಲ್ಲಿ ಎಲ್ಲ ಆರಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದೇ ರೆಕ್ಕೆಗಳು ಹಾಳು ಮಾಡ್ಕೊಂಬಿಟ್ರೆ ಈ ಟೈಮಲ್ಲಿ ಆರೋಕ್ಕಾಗಲ್ಲ ಇದಕ್ಕೆ. ಓಕೆನಾ, ಇದು ಓಕೆನಾ. ನೆಕ್ಸ್ಟು ಬಂದರೆ ನಮಗೆ ಈ ಸೈಜ್ ಪಟ್ಟಾಗ್ಲು, ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಪಟ್ಟಾಗ್ಲು. ಓಕೆನಾ, ನೋಡಿ ಇದು ಗನ್ಸೊಳಗೆ ಬೀಳೋಕ್ಕೂ ಸ್ಟಾರ್ಟ್ ಮಾಡಿರ್ತವೆ. ಇವಾಗಲೇ ಕೈಗೆ ಸಿಗ್ತಾಯಿಲ್ಲ, ಇವಾಗಲೇ ಇದು ದೊಡ್ಡದಾಗಿ ಕೈ ಸಿಗ್ತಾಯ್ತಾ ಅನ್ನೋದು ನನಗೆ ಡೌಟು. ಇದು ನೋಡಿ ಗೈಸ್, ಈ ಸೈಜ್ ಪಟ್ಟಾಗ್ಲು. ಓಕೆನಾ, ಇದನ್ನ ಯಾವಾಗ ಬಿಡ್ಬೋದು ಅಂದರೆ ಲಾಸ್ಟ್ ಗರಿ ನೋಡಿ, ಇಲ್ಲೇನು ಕಾಣಿಸ್ತೈತಿ ಇದು ಲಾಸ್ಟ್ ತಿರಿ. ನನಗೆ ಗೊತ್ತಿರೋ ಥರ ನಾನು ಹೇಳ್ತಾ ಇರೋದು, ಆ ಸರಿನೋ ತಪ್ಪ ನೀವೇ ಹೇಳಬೇಕು. ಈ ಲಾಸ್ಟ್ ತಿರಿ ಏನು ಕಾಣಿಸ್ತೈತೆ ಇದು ಎಲ್ಲಕ್ಕಿಂತ ಉದ್ದ ಆಗುತ್ತಲ್ವಾ. ಸೊ ಆ ಲಾಸ್ಟ್ ತಿರಿ ಬರೋವರೆಗೂ ಕಾಯಿರಿ. ಏನೋ ಲಾಸ್ಟ್ ತಿರಿ ಬರೋವರೆಗೂ ಕಾಯಿರಿ. ಸೊ ಲಾಸ್ಟ್ ತಿರಿ ಫುಲ್ಲು ಬಂದಮೇಲೆ ಎಲ್ಲದಕ್ಕಿಂತ ತಿರಿ ಉದ್ದ ಆದಮೇಲೆ ಆ ಲಾಸ್ಟ್ ತಿರಿ ಎಲ್ಲದಕ್ಕಿಂತ ಉದ್ದ ಆಗಬೇಕು ನೋಡಿ. ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಲಾಸ್ಟ್ ತಿರಿ ಎಲ್ಲದಕ್ಕಿಂತ ಫುಲ್ಲು ದೊಡ್ಡದಾದ್ಮೇಲೆ ಅಕ್ಕಿನ ಬಿಡಿ. ಇನ್ನೊಂದು, ರೆಕ್ಕೆಗಳೆಲ್ಲ ಕ್ಲೀನಾಗಿರ್ಬೇಕು ನೋಡಿ. ಈ ಪಟ್ಟಾಗಿ ಫುಲ್ಲು ರೆಕ್ಕೆಗಳೆಲ್ಲ ಕ್ಲೀನಾಗೈತೆ ನೋಡಿ. ಬಿಟ್ಟರೆ ಹಿಂಗೆ ಕ್ಲೀನಾಗಿ ಹಿಂಗೆ ಹಾಕೊಬೇಕು ಅಕ್ಕಿ. ಅದು ಇವಾಗ ನೋಡಿ, ಇವಾಗಲೂ ಇನ್ನೂ ಸ್ಟ್ರೆಂತ್ ಇಲ್ಲ ಇದಕ್ಕೆ. ಸಡನ್ನಾಗಿ ಹಿಂಗೆ ಬಿಟ್ಟರೆ ಬಿದ್ದೋಗೋದು ಆ ಥರ ಮಾಡುತ್ತೆ. ಅಕ್ಕಿಗೆ ಇನ್ನೂ ಸ್ಟ್ರೆಂತ್ ಇಲ್ಲ ನೋಡಿ. ಅದು ಛತ್ರಿಗೆ ರೂಢಿ ಆಗ್ತಾಯಿಲ್ಲ ಅಕ್ಕಿನ. ಇದು ನೋಡಿದ್ರಲ್ಲ ಇಷ್ಟು ಪಟ್ಟಾಗಳದ್ದು. ಮೇಯ್ನು ಇಷ್ಟು ಸೈಜ್ ಆದಮೇಲೆ ಪಟ್ಟಾಗೆ ಸ್ಟ್ರೆಂತ್ ಬರಬೇಕು, ಬಾಡಿಲಿ ಬಿಕ್ಸ್ ಬರಬೇಕು. ಅಕ್ಕಿ ಆಡಿ ಆ ಗಾಳಿಗೆ ಮುಖ ಕೊಟ್ಕೊಂಡು ಆಕಾಶದಲ್ಲಿ ನಿಲ್ಲೋ ಥರ ಬಿಕ್ಸ್ ಬರಬೇಕು ನೋಡಿ. ಈ ಥರ ಇದ್ದಿದ್ದು ಪಟ್ಟಾಗ್ಲು ಈ ಥರ ಆಗ್ತವೆ. ಆಮೇಲೆ ಲಾಸ್ಟಿಗೆ ಈ ಥರ ಆಗಿ ನಿಂತ್ಕೊಂಡು ಆಕಾಶದ ಮೇಲೆ ಆರಕ್ಕೆ ನಿಂತ್ಕೊತಾವೆ. ಓಕೆ, ನಾವು ಪಟ್ಟಾಗ್ಲು. ಸೊ ಅದಕ್ಕೆ ಎಲ್ಲ ಏನು ಅಂತಂದರೆ ಮೇಂಟೆನೆನ್ಸ್. ನಾವು ಎಷ್ಟು ಕ್ಲೀನಾಗಿ ಪಟ್ಟಾಗಳನ್ನ ಮೇಂಟೈನ್ ಮಾಡ್ಕೊಂಡು ಬರ್ತೀವೋ ಅಷ್ಟು ಕ್ಲೀನಾಗಿ ಒಳ್ಳೆ ರಿಸಲ್ಟ್ ಕೊಡ್ತೇವೆ. ಈ ಪಟ್ಟ ಇವಾಗಲೇ ನಿಂತ್ಕೊತಿರೋ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿರಿ, ಹಿಂಗೆ ನಿಂತ್ಕೊಂಡೈತಿ. ಓಕೆನಾ, ಎಷ್ಟು ನೀಟಾಗಿ ನಾವು ಈ ಥರ ನೋಡಿರಿ. ನೀವು ಏನೋ ನೋಡಿ ಗೈಸ್, ಎಷ್ಟನ್ನ ಮೇವು ತಿನ್ನಲಿ. ಆ ಪಟ್ಟ ಮೇವು ತಿಂತಾಯಿದ್ದು, ಆಲ್ರೆಡಿ ಮೇವು ತಿನ್ನೋದು ಈ ಪಟ್ಟ. ಬಟ್ ಅದ್ರ ಜೊತೆಗೇನು ಒಂದು 20 ಕಡಲೆಕಾಳು, ಒಂದು 5 ಆ ಥರ ಕಡಲೆ ಬೀಜ ಕೊಟ್ಬಿಟ್ರೆ ಅಕ್ಕಿದು ಬಾಡಿ ಸೈಜು ಮತ್ತು ಆ ಬಿಕ್ಸ್ ಏನು ಹೇಳಿದೆ ನಾನು ಅದೆಲ್ಲ ಬರುತ್ತೆ. ಮತ್ತು ರೆಕ್ಕೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ, ಎಲ್ಲ ಕ್ಲೀನಾಗಿರುತ್ತೆ. ಓಕೆನಾ, ನೀವು ಈ ಥರ ಪಟ್ಟದಲ್ಲೂ ಅಷ್ಟೇ ಅಪ್ಪ ಅಮ್ಮ ಎಷ್ಟೇ ತಿನ್ನಿಸ್ಲಿ, ಅದು ತಿನ್ನಿಸಿದ್ರ ಮೇಲೆ ನೋಡಿಕೊಂಡು ಜಡ್ಜ್ ಮಾಡಿಕೊಂಡು ನೀವು ನೋಡಿ. ಇವಾಗ ಅದರ ಅಪ್ಪ ಅಮ್ಮ ಒಂಚೂರು ತಿನ್ನಿಸಿದ್ದಿಲ್ಲ ನೋಡಿ, ಎರಡಕ್ಕೂ ಇವಾಗ ಫುಲ್ಲಾಗಿ ಬರೀ ಕಡಲೆಕಾಳುಗಳು ಹೊಡೆದಿದ್ದೀನಿ. ಈ ಪಟ್ಟಾಗೂ ಅಷ್ಟೇ ನಾನು ಹೇಳಿದ್ನಲ್ವಾ, ಹತ್ತತ್ರ ಒಂದು 50 ಹೊಡೆದಿದ್ದೀನಿ ಕಡಲೆಕಾಳು ಇದಕ್ಕೆ ನೋಡಿ. ಇಷ್ಟು ಆರಾಮಾಗಿ ಹೊಡಿಬೋದು. ಅಕ್ಕಿಗಳೇನು ಪರವಾಗಿಲ್ಲ, ಆರಾಮಾಗಿ ಡೈಜೆಸ್ಟ್ ಮಾಡ್ಕೊತವೆ. ಪಾರಿ ಒಳಗೆ ಗುರು ನೀವು ಮನುಷ್ಯರ ಥರ ಅಂದ್ಕೊಂಬಿಡ್ರಿ, ಪಾರಿ ಒಳಗೆ ಕಲ್ಲು ತಿಂದು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಐತೆ. ಓಕೆನಾ, ಪಾರಿ ಒಳಗಳು ನೀವು ನೋಡಿರ್ತೀರ, ತುಂಬ ಟೈಮ್ ಅಬ್ಸರ್ವ್ ಮಾಡಿರ್ತೀರ. ಪಾರಿ ಒಳಗಳು ಹೋಗ್ಬಿಟ್ಟು ಚಿಕ್ಕ ಕಲ್ಲು ಇಷ್ಟು ದಪ್ಪ ಕಲ್ಲು ಹಂಗೆ ನುಂಗ್ಕೊತಾ ಇರ್ತವೆ. ಪಾರಿ ಒಳಗಳಿಗೆ ಕಲ್ಲು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಇದೆ. ನೀವು ಇನ್ನು ಈ ಕಡಲೆಕಾಳೆಲ್ಲ ಯಾವ ಲೆಕ್ಕ ಹೇಳ್ರಿ ಇವಕ್ಕೆ. ಓಕೆನಾ, ಸೊ ಇಷ್ಟು ಮೇಂಟೈನ್ ಮಾಡ್ಕೊಂಬನ್ನಿ ಗೈ. ಅಕ್ಕಿ ಪಕ್ಕ ಆರಾಮಾಗಿ ನೋಡಿ ಈ ಥರ ಬರುತ್ತೆ. ಆರಾಮಾಗಿ ಬಿಟ್ಕೊಂಬಂದು ನೀವು ಅಕ್ಕಿನ ಆ ಥರ ಬರುತ್ತೆ ಸೈಜಲ್ಲಿ. ಮೇ ಬಿ ನಿಮಗೆ ಇವಾಗ 1 by 1 ಹೇಳಿದ್ದೀನಿ ನಾನು, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದನ್ನು ಡೌಟ್ ಇದ್ದರೆ ಹೇಳಿ. ಈ ಅಕ್ಕಿ ಇನ್ನೊಂದು 1 week 15 days ಒಳಗಡೆ ಆರಕ್ಕೆ ನಿಂತ್ಕೊಳ್ಳುತ್ತೆ ಆಕಾಶಕ್ಕೆ. ಇದಕ್ಕೆ ಛತ್ರಿ ರೂಢಿ ಆಗಿಲ್ಲ ಏನೋ ಕರೆಕ್ಟಾಗಿ. ಛತ್ರಿ ಒಂದು ಕರೆಕ್ಟಾಗಿ ರೂಢಿ ಮಾಡಿಸ್ಬೇಕು. ಅಕ್ಕಿ ಛತ್ರಿ ಮೇಲೆ ಕಾಲೇ ಬಿಡ್ತಾಯಿಲ್ಲ. ಸೊ ಛತ್ರಿ ಮೇಲೆ ಹೆಂಗೆ ರೂಢಿ ಮಾಡಿಸೋದು ಕರೆಕ್ಟಾಗಿ ಅಂತ ನಾನು ನಿಮಗೆ ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಬೇರೆ ಎಲ್ಲ ಅಕ್ಕಿಗಳು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಮಸ್ತಾಗಿ ಫೈನಾಗಿ ಇದ್ದಾವೆ. ಇನ್ನೊಂದು ಹೊಸ ಜೊತೆ ಮೊಟ್ಟೆ ಇಟ್ಟೈತೆ, ಮೊಟ್ಟೆ ಕೂಡ ಫರ್ಟೈಲ್ ಆಗೈತೆ. ಅದ್ರದ್ದು ವೀಡಿಯೋಸ್ ಮುಂದೆ ನೋಡೋಣ ನಾವು. ನೆಕ್ಸ್ಟ್ ಅಪ್ಡೇಟಲ್ಲಿ ನಾವು ಅದೆಲ್ಲ ನೋಡ್ತೀವಿ. ಇನ್ನೊಂದು ಅಕ್ಕಿಯಲ್ಲಿ ತಾರ ಎಲ್ಲಿ ಅಂತ ಎಲ್ಲರೂ ಕಮೆಂಟ್ಸ್ ಹೊಡಿತಾನೆ ಇದ್ದೀರಾ. ಎಲ್ಲರೂ ಅದೇ ಕಮೆಂಟ್ಸು, ಕಂಟಿನ್ಯೂಸ್ ಒಂದೇ ಕಮೆಂಟ್ಸು, ತಾರಾ ಫಿಮೇಲ್ ಏನಾಯಿತು ಅಂದ್ಬಿಟ್ಟು. ಸೊ ತಾರಾ ಫಿಮೇಲ್ ಏನಾಯಿತು ಏನೋ ಅಂದ್ಬಿಟ್ಟು ನಾಳೆ ವೀಡಿಯೋದಲ್ಲಿ ಹೇಳೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ವೀಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 73K ರೀಚ್ ಮಾಡೋಣ ಅಂತ ಕೇಳ್ಕೊತಾ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್ ಎಲ್ಲರಿಗೂ.